ನಿಮ್ಮದು ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಲ್ಲ, ಹೌದು. ಹೇಗೆ ಕಾನ್ಸೆಪ್ಟ್ ಹುಡ್ಕೊಂಡಿದ್ದು ಅದು? ಕಾನ್ಸೆಪ್ಟ್ ಎಂತ ಹುಡುಕ್ಲಿಕ್ಕೆ ಏನಿಲ್ಲ. ಆಕ್ಚುಲಿ ರಿಯಲ್ ಲೈಫಲ್ಲಿ ಎಂತ ಆಗುತ್ತೆ, ಫಾರ್ ಎಕ್ಸಾಂಪಲ್ ನನ್ನ ನೀವು ವ್ಲಾಗ್ ಶುರು ಮಾಡಿದ್ದು ಅದು ಹೇಗೆ ನಿಮಗೆ ವ್ಲಾಗಿಂಗ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು ಅಂತ? ಅದೇ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ 3 ಇಯರ್ಸ್ ಮುಂಚೆ ಲಾಕ್ಡೌನ್ ಇತ್ತು. ಕೊರೋನಾ ಸಾರಿ ಕೊರೋನಾ ಇತ್ತು. ಸೊ ದಟ್ ಟೈಮಲ್ಲಿ ನಾನು ಒಂದು ಊರಲ್ಲಿ ಹೋಗಿ ಬಂದಿದ್ದೀವಿ. ಆಗ ನಂತರ ಒಂದು ಸ್ಯಾಡ್ನೆಸ್ಸಲ್ಲಿ ನನಗೆ ಜಸ್ಟ್ ಒಂದು ಇಮ್ಯಾಜಿನೇಷನ್, ಲೈಕ್ ಊರಲ್ಲಿ ನಾವು ಎಂತ ಮುಂಬೈಯಲ್ಲಿ ಹೇಗ ಒಂದೊಂದು ಮನೆ ಇರುತ್ತೆ, ಓಕೆ, ಒಟ್ಟಾಗಿ ಎಂತ ಕಮ್ಯುನಿಕೇಶನ್ ನೇಬರ್ಸ್ ಜೊತೆಗೆ ಏನಿಲ್ಲ ಅಷ್ಟೇ. ನೀವು ಊರಲ್ಲಿ ಎಂತ ಎಲ್ಲರೂ ಡೋರು ಲೈಕ್ ಯಾರ್ದು ಡೋರು ಮುಚ್ಚಲ್ಲ, ಲೈಕ್ ಎವ್ರಿ ಒನ್ ಡೋರ್ ಈಸ್ ಓಪನ್. ಸೊ ಅದೇ ಒಂದು ಕನೆಕ್ಷನ್. ಪ್ಲಸ್ ಇದೆ ಫುಡ್ಡು. ನನಗೆ ಮ್ಯಾಂಗ್ಳೂರ್ ಫುಡ್ಡು ತುಂಬ ಇಷ್ಟ. ಲೈಕ್ ಒಂದು ನನ್ನ ಅಮ್ಮನ ಮನೆಯಲ್ಲಿ ದೊಡ್ಡ ತೋಟ, ಗೊತ್ತಾಯ್ತಾ, ಕುಕ್ಕು ಮರ, ಗುಜ್ಜೆ ಮರ, ಪೆಲಕಾಯಿ ಹೇಳುದಲ್ವಾ, ಪೆಲಕಾಯಿ ಮರ ಎಲ್ಲ. ಸೊ ನನಗೆ ಇಷ್ಟ. ಮುಂಚೆ ಕೂಡ ನಾನು ಯಾವಾಗ ಸ್ಕೂಲ್ ಕಾಲೇಜ್ ಇದ್ದುವಾಗ ನಾನು 1 ವರ್ಷದಲ್ಲಿ 1 ಟೈಮ್ ಬರ್ತಿದ್ದೀವಿ ಅಲ್ವಾ. ಸೊ ಫಾರ್ 15 days ಬರುದು. ಆಗ ನಂತರ ಹೋಗುವಾಗ ತುಂಬ ಹಲುದು ಹಾಂ. ಸೊ ಒಂದು ವಿಶ್ ಇರುತ್ತೆ ಇತ್ತುಂಡು ಕಿ ಒಂದು ಟೈಮ್ ದೊಡ್ಡ ಆಗ್ತೀನಿ, ಇಲ್ಲಿಯೇ ನಾನು ಇರ್ತೀನಿ, ಬಿಕಾಸ್ ಇರ್ತೀನಿ ಅಂತ. ಊರಲ್ಲಿ ಇರ್ತೇನೆ ಅಂತ. ಯಾಕೆಂದ್ರೆ ಒಂದು ಕನೆಕ್ಷನ್ನೇ ಬೇರೆ ಇತ್ತು ಅಲ್ಲಿ. ಒಂದು ಅಮ್ಮಗೋಸ್ಕರ ನಾನು ಓದಿದ್ದೀವಿ, ಎಜುಕೇಶನ್ ಮಾಡಿದ್ದೀವಿ. ಅಮ್ಮಗೋಸ್ಕರ ಅಲ್ಲ, ಅದೇ ನನ್ನ ಬೆಟರ್. ಬಟ್ ಸ್ಟಿಲ್ ನನಗೆ ಇಂಟ್ರೆಸ್ಟೇ ಇಲ್ಲ ಓದಲಿಕ್ಕೆ ಮುಂಚೆಯಿಂದ. ನನಗೆ ಆ್ಯಕ್ಚುಲಿ ನಾನು ಸ್ಪೋರ್ಟ್ಸ್ ನ್ಯಾಷನಲ್ ಅಥ್ಲೀಟ್ ನಾನು. ಸೊ ನಾನು ಯಾಕೆ ನಾನು ಓದಿದ್ದು ಅಂತ ಮಮ್ಮಿ ನನಗೆ ಯಾವತ್ತೂ ಹೇಳುದು ಕಿ ಸ್ಪೋರ್ಟ್ಸ್ ಮಾಡಲಿಕ್ಕೆ ಇದ್ದರೆ ನೀವು ಓದಬೇಕು. ಸೊ ದ್ಯಾಟ್ ರೀಸನ್ಗೆ ನಾನು ಓದಿದ್ದು. ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ನಲ್ಲಿ.